ಆಶಾವಿದಾನಿ ಆಶಾವಿದಾನಿ ಈ ಮುಖವೇ ಪಾಡಿದ ಮಧುರ ವಿಲಾಸೆಯ ಕುಮಾರ ಕರಗಳು ಹೊರಟು ಹೋಗಿವೆ ಕಂದ. ಅಯ್ಯೋ ಕಂದ, ಏನು ತಾನೇ ಮಾಡಲಿ ಕಂದ. ತಾಯಿ, ನೀನು ಯಾರು? ನಿನ್ನ ಮಾಂಗಲ್ಯ ಒಳಬಿದ್ದ ತಕ್ಷಣವೇ ಕೋಟಿ ಮಾನವ ಸೂರ್ಯ ಪ್ರಸಾದ ಮಾನವಾಗಿ ಕಟ್ಟಿರುವುದಲ್ಲ. ತಾಯಿ, ನೀನು ಯಾರು? ಮಹಾತ್ಮರೇ, ನೀವು ಯಾರು? ನನ್ನ ಮಾಂಗಲ್ಯವು ನನ್ನ ಪತಿಗೆ ಎಲ್ಲದೆ ಮತ್ತೆ ಯಾರಿಗೋ ಕಾಣದು. ನೀವು ಯಾರು ಸ್ವಾಮಿ? ನೀವು ಯಾರು? ತಿಳಿಸುವರಾಗಿ. ತಾಯಿ, ತಿಳಿಸೋಣ ತಾಯಿ.
ತಾಯಿ. ವಿಧಿವಶದಿಂದ ಕಾಂಚನಗಲಿ ಜಲವನ್ನು ತರಲು ಹೋದನು ತಾಯಿ. ಜಲವ ತರೋದೊಳಗೆ ನನ್ನ ಮೈಯಾದ ಚಂದ್ರಾದಿಯು ಉಲಿಯ ಬಾಯಿಗೆ ತುತ್ತಾಗಿದ್ದಳು ತಾಯಿ, ತುತ್ತಾಗಿದ್ದಳು. ಸದ್ಯ ಜನ್ಮವನ್ನು ಗಂಗೆಗೆ ತರ್ಪಣೆ ಬಿಟ್ಟು ಚಾಂಡಾಲನಂತೆ ವಶಪಟ್ಟು ಈ ಬ್ರಾಹ್ಮಣ ಮನೆಯಲ್ಲಿ ಹಾಳಾಗಿರುವನು ತಾಯಿ, ಹಾಳಾಗಿರುವೆನು. ಪ್ರಾಣೇಶ್ವರ, ದೇವಿ ದೇವಿ ಸ್ವಾಮಿ ಚಂದ್ರ, ದೇವಿ ಈತನು ನಿಮ್ಮ ಪುತ್ರನ ಸ್ವಾಮಿ, ನಿಮ್ಮ ಪುತ್ರನು. ಕುಮಾರ ಚದುರ ಚದುರ, ನನ್ನ ಮಗನ ಹತ್ತವನ್ನು ನಾನೇ ಕಲ್ಲಲ್ಲ. ದೇವಿ ಪ್ರಾಣೇಶ್ವರ, ದೇವಿ ಹೇಳಿ ಸ್ವಾಮಿ, ಕುಮಾರನ್ನು ಎತ್ತಿಕೊಳ್ಳಿ ಸ್ವಾಮಿ. ದೇವಿ ದೇವಿ ಪ್ರಾಣೇಶ್ವರ, ನಾವು ಎಷ್ಟು ಸವಾಗಿ ಹೇಳ್ಬೇಕಂದ್ರೆ ಇಂಥ ಕಷ್ಟಕ್ಕೆ ಗುರಿಯಾದ ದೇವಿ, ಗುರಿಯಾದ ದೇವಿ. ಮಗುವನ್ನು ಎತ್ತುಕೊಂಡು ಹೋಗು. ಈ ವಿಷಯವನ್ನು ಹೇಳುವ ದೇಶ ಬೇಡ ತಾಯಿ. ಮಗುವನ್ನು ಎತ್ತುಕೊಂಡು ಹೋಗು. ಎಷ್ಟೇ ಕಷ್ಟ ಬಂದರೂ ಸತ್ಯವನ್ನು ಬಿಡಬೇಡ ದೇವಿ, ಸತ್ಯವನ್ನು ಬಿಡಬೇಡ. ಆಗಬಹುದು ಸ್ವಾಮಿ. ಎತ್ತುಕೊಂಡು ಹೋಗು ಕುಮಾರ, ದೇವಿ, ಎತ್ತುಕೊಂಡು ಹೋಗು. ಚಂದ್ರ, ಬಾ ಚಂದ್ರ. ನಾನು ಒಂದು ಸ್ವಪ್ನ ಕಂಡೆ ಕಣೋ. ಏನ್ ಸ್ವಪ್ನ? ನಮ್ಮ ಅರಮನೆಯಲ್ಲಿರುವ ದಾಸಿಯನ್ನು ಕರೆದುಕೊಂಡು ಬಾ. ಅಮ್ಮ ದಾಸೆ, ಅಮ್ಮ ದನಿಗಳೇ, ನನ್ನನ್ನು ಕರೆದರ ದನಿಗಳೇ? ಅಮ್ಮ ನಿನಗೆ ಮಂಗಳವಾಗಲಿ. ಅಮ್ಮ ದಾಸಿ, ದನಿಗಳೇ, ನಮ್ಮ ತೋಟದಲ್ಲಿರುವ ಗೌರವ ನಿನಗೆ ಏನಾಗಬೇಕಮ್ಮ? ಏನೂ ಇಲ್ಲ ಸ್ವಾಮಿ. ದಂಡ್ಪಾಲ, ಹೋಗಿ ನಮ್ಮ ತೋಟದಲ್ಲಿರುವ ಗೌರವನನ್ನು ಕರೆದುಕೊಂಡು ಬಾರು. ಅಯ್ಯೋ ಗರ್ವಯ್ಯ ಬಾಲ ತಾವು ಕೂಪಾನ. ದೈವಗಳಿಗೆ ನಮಸ್ಕರಿಸುವೆನು. ಗೌರವ ನಿನಗೆ ಮಂಗಳವಾಗಲಿ. ಅಯ್ಯ, ನಮ್ಮ ಮನೆಯಲ್ಲಿರುವ ದಾಸಿ ನಿನಗೆ ಏನಾಗಬೇಕಯ್ಯ? ಸ್ವಾಮಿ, ನಿಮ್ಮ ಮನೆಯಲ್ಲಿರುವ ದಾಸಿಯು ನನಗೆ ಏನಾಗಬೇಕು? ನಾನು ನಿಮ್ಮ ತೋಟ ಕಾಯುವ ಹಾಳಲ್ಲವೇ? ಅಯ್ಯ, ನೀವು ಹೇಳುವುದಿಲ್ಲ, ನನ್ನ ಸ್ವಪ್ನದಲ್ಲಿ ಕಂಡದ್ದನ್ನು ನಾನೇ ಹೇಳುವೆನು. ನೀನು ಕಳಿಂಗ ದೇಶದ ರಾಜನಲ್ಲವೇ? ಈಕೆ ನಿನ್ನ ಸತಿಯಲ್ಲವೇ? ನೀವಿಬ್ಬರು ಅರಮನೆ ಬಿಟ್ಟು ಅರಣ್ಯಕ್ಕೆ ಬರೆಯಲಿಲ್ಲವೇ? ಇವರು ಕೊರಮನ ಎಲ್ಲಯ್ಯನ ಮನೆ ಸೇರಲಿಲ್ಲವೇ? ನಿನ್ನನ್ನು ನಾನು ತೆಗೆದುಕೊಳ್ಳಲಿಲ್ಲವೇ? ಇಷ್ಟೇ ನನ್ನ ಸ್ವಪ್ನದಲ್ಲಿ ಕಂಡದ್ದು. ಧನ್ಯಗಳೇ, ಎಲ್ಲ ವಿಚಾರವನ್ನು ನೀವೇ ಹೇಳುವಾಗ ನಾವು ಮಾಡುವುದೇನು? ದಂಡ್ಪಾಲ, ಏನಯ್ಯ? ಇವರಿಬ್ಬರನ್ನು ನಮ್ಮ ತೋಟಕ್ಕೆ ಕರೆದುಕೊಂಡು ಹೋಗಿ ಬಿಡೋ. ಇವರಿಗೆ 3 ಹೊತ್ತು ಊಟವನ್ನು ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳು. ಆಯ್ತು ಕನ್ಯಾ. ಅಮ್ಮ, ನಡೆಯುವರಾಗಿ ನೀವು. ಹಾಗೆ ಆಗಲಿ ದನಿಗಳೇ. ನನ್ನ ಕೊರಳುಗಳು ದೂರಾಗಿರವು, ನನ್ನ ಕೊರಳುಗಳು ದೂರಾಗಿರವು, ನನ್ನ ಬಾಳು ಬೆಳಗುತ್ತಿರುವುದು. ನನ್ನ ಕೊರಳುಗಳು ದೂರಾಗಿರವು, ನನ್ನ ಬಾಳು ಬೆಳಗುತ್ತಿರುವುದು. ನಿನ್ನ ಪ್ರೇಮಕ್ಕೆ ನಾ ಮನಸೋತೇನ, ನೀ ಒಲಿದು ಬಾರೆ ಬಾರೆ ಬಾರದ ಪ್ರಿಯ ರಮಣಿ, ಮನ ಕಂಗನ ಸುಂದರಾಣಿ, ನೀ ಬಾಬಲಿಗೆ ನೀ ಒಲಿದು ಬಾರೆ ಬಾರದ ಪ್ರಿಯ ರಮಣಿ.
ಬಾಳಿನಲ್ಲಿ ನಗು ಚೆಲ್ಲಿಸಿದೆ ನನ್ನ ಬಾಳಿನಲ್ಲಿ ನಗು ಚೆಲ್ಲಿಸಿದೆ ಹೂವಂತ ಮಕ್ಕಳ ಪಡೆದೆ ನನ್ನ ಬಾಳಿನಲ್ಲಿ ನಗು ಚೆಲ್ಲಿಸಿದೆ ಹೂವಂತ ಮಕ್ಕಳ ಪಡೆದೆ ನಿನ್ನ ಪ್ರೇಮಕ್ಕೆ ನಾ ಮನಸೋತಿದೆ ನಿನ್ನ ಪ್ರೇಮಕ್ಕೆ ನಾ ಮನಸೋತಿದೆ ನೀವಲಿದು ಬಾರೆ ಬಾರಲೆ ಪ್ರಿಯ ರಮಣೆ ಮನ ಕಂಗಳ ಸುಮರಾಣೆ ನೀ ಬಾಬಲಿಗೆ ರಸ ನೀವಲಿಗೆ ನೀವಲಿದು ಬಾರೆ ಬಾರಲೆ ಪ್ರಿಯ ರಮಣೆ ಲಕ್ಷ್ಮಿ, ಈ ದಿವಸ ನಮ್ಮ ಮನೆಯಲ್ಲಿ ವರ್ಧಂತಿ ಇದೆ. 4 ಜನರಿಗೆ ಅನ್ನದಾನ ಮಾಡಬೇಕು. ರೀ, ಗೋಧಿ ಅನ್ಬಿಡ್ಸೋ ಯಾರೋ ಜಾಸ್ತಿ ಸಿಕ್ಕಿದ್ರೆ ಕರ್ಕೊಂಡು ಬನ್ನಿ, ನನಗೆ ತುಂಬಾ ಕೆಲಸ ಇದೆ. ಲಕ್ಷ್ಮಿ, ರಾಮಜೋಯಿಸರ ಮನೆಯಲ್ಲಿ ಓರ್ವ ದಾಸಿ ಇರುವಳು ಎಂದು ಕೇಳಿದ್ದೇನೆ. ವಿಚಾರಿಸಿ ನೋಡುತ್ತೇನೆ. ಸರಿ ಸರಿ, ಅವಳನ್ನೇ ಕರ್ಕೊ ಬನ್ನಿ. ಹಾಗೆ ಆಯ್ತಾ? ಆಗಲಿ ಲಕ್ಷ್ಮಿ. ಅಮ್ಮ ದಾಸಿ, ಅಮ್ಮ ದಾಸಿ, ತೆನಿಗಳೇ, ನಮ್ಮ ಮನೆಯಲ್ಲಿ ವರ್ಧಂತಿ ಇದೆ. 4 ಸೇರು ಗೋಧಿಯನ್ನು ಬೀಸಬೇಕು. ಬರುವೇನಮ್ಮ? ತೆನಿಗಳೇ, ನನ್ನ ಪತಿಗೆ ಕೇಳಿಕೊಂಡು ಬರುತ್ತೇನೆ. ತೆನಿಗಳೇ, ಪ್ರಾಣೇಶ್ವರ. ಅಯ್ಯ, ನಮ್ಮ ಮನೆಯಲ್ಲಿ ವರ್ಧಂತಿ ಇರುವುದರಿಂದ ಈಕೆಯನ್ನು ನಮ್ಮ ಮನೆಗೆ ಕಳಿಸಿಕೊಡುವೆ ಅಯ್ಯ. ಸ್ವಾಮಿ ತಿಳಿಯಲು ಸ್ವಾಮಿ, ದೇವಿ ನಮಗಿರುವುದು ನೋಡಿದ್ರೆ 13 ಗಂಟೆ ಕೆಲಸ, 1 ಗಂಟೆ ನಿದ್ರೆ. ಹೀಗಿರುವಾಗ ಗೋಧಿಯನ್ನು ಬೀಸುವುದು ಯಾವಾಗ? ನಿದ್ದೆಯನ್ನು ಮಾಡುವುದು ಯಾವಾಗ ದೇವಿ? ಬೇಡ, ನನ್ನ ಮಾತನ್ನು ಕೇಳುವುದೇವಿ. ಪ್ರಾಣೇಶ್ವರ, ಹೋಗಿ ಬರುತ್ತೇನೆ. ನನ್ನನ್ನು ಕಳಿಸಿಕೊಡಿ ಸ್ವಾಮಿ. ದೇವಿ ಆಗಬಹುದು ದೇವಿ. ಹಾಗಾದರೆ ನೀನು 10 ಗಂಟೆಗೆ ಬೀಸೋಳಾಗು, ನಾನು 10 ಗಂಟೆ ಬೀಸುತ್ತೇನೆ. ಆಗಬಹುದು ದೇವಿ. ಹಾಗೆ ಆಗಲಿ ಸ್ವಾಮಿ. ದೈವದ ಭುವನ ಬೋಳು ತನ್ನ
ಬಲಸಮಂತನೋರೆ ತಲೆಗಳಿಗೆ ಜಯಿಸುವ ವೀರನ ಒಲಿರುವನು ವೀರನ ಒಲಿರುವನು ವೀರನ ಒಲಿರುವನು ನಿನ್ನ ತುಂಡುಗೆ ಧ್ವಂಸ ಮಾಡುವೆ ಧ್ವಂಸ ಮಾಡುವೆ ಮಂಡ ನಿನ್ನ ತುಂಡುಗಳನ್ನು ಧ್ವಂಸ ಮಾಡುವೆ ಧ್ವಂಸ ಮಾಡುವೆ ಧ್ವಂಸ ಮಾಡುವೆ ಸೈವರ ಗೋಣಬಾರ್ ಸಮಂತನೋದೆ ಬರು ಸಮಂತನೋದೆ ಬಹುಯೋಗ ಗತ್ಯತನು ಚಂದ್ರಸೆಯು ವಯಸ್ಸನ ಮನೆಯಲ್ಲಿ ಗೋಧಿಯನ್ನ ಬೀಜಲು ಹೋಗುತ್ತಿರುವರು ಓ ವಯಸ್ಸನ ಮನೆಯಲ್ಲಿ ಬೋರಿ ಉದ್ಯೋಗದಲ್ಲಿ ಕಿಲಿಕೆಯನ್ನೇ ಕೊಡುವರು ವಯಸ್ಸನ ಮನೆಯಲ್ಲಿ ಒಂದು ಪಕ್ಷಿಯನ್ನು ನಿರ್ಮಿಸಿ ಓ ಗಿಲಿಕೆಯನ್ನೇ ನುಂಗುವಂತೆ ಮಾಡುವೆನು ವಯಸ್ಸನ ಮನೆಯಲ್ಲಿ ಕಳ್ಳಾತನ ಆದರೆ ಸೂರ್ಯಸೇನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗುವರು ಓ ಸೂರ್ಯಸೇನನು ಓ ಯೋಗದತ್ತನಿಗೆ ಬಾಬಾಜನಾಗಬೇಕು ಚಂದ್ರಾಸೆಯು ತಂಗಿಯಾಗಬೇಕು ಇದನ್ನು ತಿಳಿದರೆ ಕಷ್ಟವನ್ನೇ ಕೊಡುವುದಿಲ್ಲ ನೋಡು ಬ್ರಾಹ್ಮಣರ ಸಂದ ಹೋಗಿ ಓ ಸೂರ್ಯಸೇನ ನಾನು ಅವರ ರಾಜ್ಯವನ್ನೇ 3 ದಿವಸ ದಾರಿಯಾಗಿ ಬೇಡುವೆನು ಅನಂತರ ಅವರ ಪಾಡು ಏನಾಗುತ್ತೆ ನೋಡಿಕೊಳ್ಳಲಿ ಸಮಂತನೋದೆ 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 ತಲೆಗಳಿಗೆ ಜಯಿಸುವ ತಲೆಗಳಿಗೆ ಜಯಿಸುವ ವೀರನ ಅವನಿರುವನು ವೀರನ ಅವನಿರುವನು ಓ ಏನು ಮಾಡ್ತಿರುವೆ? ಮಗನ ಆಟ ಆಡಿಸ್ತಿದ್ದೆ ಕಣ್ರಿ. ದಾಸಿಯನ್ನು ಕರೆದುಕೊಂಡು ಓ ಏನಮ್ಮ ಗೋಧಿ ಎಲ್ಲ ಚೆನ್ನಾಗಿ ಬೀಸ್ತೀಯೇನೋ? ಆಗಬಹುದು ತಾಯಿ. ಸರಿ ಸರಿ, ಅಲ್ಲಿ ಗೋಧಿ ಇದೆ, ಚೆನ್ನಾಗಿ ಬೀಸು. ಹಾಗೆ ಆಗಲಿ ಅಮ್ಮ. ನೋಡಿಲಿ ಮಗು ಅಳ್ತಿದೆ. ಗಿಲ್ಕಿ ನೋಡು, ಬೆಲೆ ಬಾಳುವ ಗಿಲ್ಕಿಯನ್ನು ಕೊಟ್ಟಿರುವೆ. ಜೋಪಾನ ನೋಡ್ಕೊ ಆಯ್ತಾ? ಒಳಗಡೆ ತುಂಬಾ ಕೆಲಸ ಇದೆ, ಜೋಪಾನ ನೋಡ್ಕೊ ಹೇಳ್ತಿದೀನಿ. ರನ್ನಾದ ಕಲ್ಲೆ ರನ್ನಾದ ಕಲ್ಲೆ ನನ್ನಯ ಕಲ್ಲೆ ರನ್ನಾದ ಕಲ್ಲೆ ನನ್ನಯ ಕಲ್ಲೆ ಗೋಧಿಯ ಬೀಸೆ ನನ್ನಯ ಕಲ್ಲೆ ಗೋಧಿಯ ಬೀಸೆ ನನ್ನಯ ಕಲ್ಲೆ ಚಿನ್ನದ ಕಲ್ಲೆ ನನ್ನಯ ಕಲ್ಲೆ. ಅಯ್ಯೋ ಪರಮಾತ್ಮ, ಅಪಚಾರವೂ ಆಗಿತ್ತಲ್ಲ. ಅಲ್ಲಿದ್ದ ಪಕ್ಷಿಯು ಚಿನ್ನದ ಗಿಳಿಕೆಯು ನುಂಗಿ ಹಾಕಿತಲ್ಲ. ತಾಯಿ ದಾಸಿ ಏಕೆ ಕೂಗುತ್ತಿರುವೆ? ಏನಾಯ್ತು? ತಾಯಿ ಏನೆಂದು ಹೇಳಲಿ, ನಿಮ್ಮ ಮಗನ ಕೈಯಲ್ಲಿದ್ದ ಗಿಳಿಕೆಯು ಅಲ್ಲಿ ಕಾಣುತ್ತಿರುವ ಪಕ್ಷಿಯು ನುಂಗಿ ಹಾಕಿತು ತಾಯಿ. ಏನ್ ಹೇಳ್ತಿರುವೆ? ಅಲ್ಲೂ ಕಾಣುತ್ತಿರುವ ಪಕ್ಷಿಯು ಗಿಲ್ಕಿಯನ್ನು ತೆಗೆದುಕೊಂಡು ಹೋಗಿದ್ದ. ನೀನು ಸುಳ್ಳು ಹೇಳ್ತಿರುವೆ, ನೀನೇ ಎತ್ತಿಕೊಂಡು ಸುಳ್ಳು ಹೇಳ್ತಿರುವೆ. ನಿಜ ಹೇಳು. ತಾಯಿ ಇಲ್ಲ ತಾಯಿ, ನಾನು ಸತ್ಯವಾಗಿ ಹೇಳುತ್ತಿರುವೆನು. ಸ್ವಾಮಿ ಬೇಗ
ಲಕ್ಷ್ಮಿ, ಏನಾಯ್ತು? ನೋಡಿದ್ರ ಈ ದಾಸಿಯು ಮಗು ಕೈಲಿ ಗಿಲ್ಕಿಯನ್ನು ಕೊಟ್ಟಿದ್ದೆ, ಅದನ್ನು ಕದ್ದಿಕೊಂಡು ನಾನು ಕದ್ದಿಲ್ಲ ಎಂದು ಸುಳ್ಳು ಹೇಳ್ತಿರುವಳು. ಏನಮ್ಮ, ಗಿಲಿಕಿಯನ್ನು ಕೊಟ್ಟು ಬಿಡು. ಇಲ್ಲ ಪ್ರಭು, ನಾನು ಹೇಳುತ್ತಿರುವುದು ಸತ್ಯವಾಗಿ ಹೇಳುತ್ತಿರುವನು. ಆ ಚಿನ್ನದ ಗಿಲಕಿ ಆ ಹಂಸ ಪಕ್ಷಿಯು ನುಂಗಿ ಹಾಕಿತ್ತು ಸ್ವಾಮಿ. ಸರಿಯೇನಲೆ ದೇಸಿ ಕಾಳ ಕೇಳು, ಸರಿಯೇನಲೆ ಸರಿಯೇನಲೆ ದೇಸಿ ಕಾಳ ಕೇಳು, ಸರಿಯೇನಲೆ ಬಲು ಉಪಕಾರ ಮಾಡಿದಾಗೆ ನೀನು, ಬಲು ಉಪಕಾರ ಮಾಡಿದಾಗೆ ನೀನು, ಪಾಪಕೃತ್ಯವನ್ನು ಮಾಡಲು ಬಹುದೇ ಸರಿಯೇನಲೆ ದೇಸಿ ಕಾಳೆ ಕೇಳು, ಸರಿಯೇನಲೆ. ಅಮ್ಮ ದಾಸಿ, ಗಿಲಿಕಿಯನ್ನು ಕೊಟ್ಟು ಬಿಡಮ್ಮ. ಇಲ್ಲ ಧನಿಗಳೇ, ಸತ್ಯವಾಗಿ ಹೇಳುತ್ತೇನೆ, ಸತ್ಯವಲ್ಲದೆ ಮತ್ತೇನೋ ಹೇಳುತ್ತಿಲ್ಲ ಸ್ವಾಮಿ. ಓಹೋ, ಇವರು ಗಿಲಿಕಿಯನ್ನು ಕೊಡುವಂತೆ ಕಾಣುತ್ತಿಲ್ಲ. ಗೊರವನನ್ನು ಕರೆಯುವೆನು. ಅಯ್ಯ ಗೊರವ, ಬೇಗ ಬಾ. ಸ್ವಾಮಿ, ನಮ್ಮನ್ನು ಕರೆಸಿದ ಕಾಳೇನು ಸ್ವಾಮಿ? ಅಯ್ಯ, ನಮ್ಮ ಮಗುವಿಗೆ ಭಾರಿ ಬೆಲೆಯುಳ್ಳ ಗಿಲಿಕಿಯೊಂದನ್ನು ಕೊಟ್ಟಿದ್ದೆವು, ಅದನ್ನು ತೆಗೆದುಕೊಂಡು ಇಲ್ಲವೆಂದು ಹೇಳುತ್ತಿರುವರು. ಗಿಲಿಕಿಯನ್ನು ಕೊಡಿಸುವನಾಗೋ. ದೇವಿ, ಪರದಿಂದ ನಮಗೆ ಪ್ರಯೋಜನವೇನು? ಅವರ ಗಿಲಿಕಿಯನ್ನು ಕೊಟ್ಬಿಡು ದೇವಿ. ಸ್ವಾಮಿ, ಸತ್ಯವಲ್ಲದೆ ನಾನು ಏನೂ ನಡೆಯುವುದಿಲ್ಲ ಸ್ವಾಮಿ. ಸತ್ಯವಾಗಿ ಹೇಳುತ್ತಿರುವುದು ಪ್ರಾಣೇಶ್ವರ. ದಣಿಗಳೇ, ಗುಹಾರಿಯಲ್ಲಿ ಬಂದಿರುವ ಪಕ್ಷಿಯು ಸಜೀವದಿಂದ ಬಂದು ನುಂಗಿ ಯಥಾ ಗೋಡೆಗೆ ಸೇರಿತು ಅಂತ ಹೇಳಿದಿರೋಳು ಸ್ವಾಮಿ. ಈ ಮಾತು ಸತ್ಯ ಸ್ವಾಮಿ. ಈಕೆ ಎಂದಿಗೂ ಸುಳ್ಳನ್ನು ಹೇಳುವುದಿಲ್ಲ ಸ್ವಾಮಿ. ನ್ಯಾಯವಾಗಿ ಗಿಲಿಕಿಯನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಅನೇಕ ಕಷ್ಟಗಳಿಗೆ ಗುರಿಯಾಗುವಿರಿ. ಅದು ತಮ್ಮ ಇಷ್ಟದಂತೆ ಆಗಲಿ. ನೀವೇನು ಸತ್ಯಹರಿಶ್ಚಂದ್ರರ ಮಕ್ಕಳು? ಈ ದಿವಸ ವರ್ಧಂತಿ ಮುಗಿಯಲಿ. ನಾಳೆ ಸೂರ್ಯಸೇನ ಮಹಾರಾಜರ ಆಸ್ಥಾನಕ್ಕೆ ಕರೆದುಕೊಂಡು ಹೋದರೆ ಅವರು ನಮಗೆ ಗಿಲಿಕಿಯನ್ನು ಕೊಡಿಸುವರು. ಯಾರೇ ರಾಜನತಕ್ಕಿನ್ನು ಬರಬಾರ್ತಕ್ಕದ್ದು? ಮಂತ್ರಿ ಸೈನ್ಯಾಧ್ಯಕ್ಷರೇ, ರಾಜ್ಯ ಬಾರ ರಾಜನೇ ಎಂದಿಬೋದ ವರಮಂತ್ರಿ ಶೇಖರನೇ. ಮಂತ್ರಿ ಶೇಖರ,
ವರಮಾಂತ್ರಿ ಶೇಖರನೇ ಮಂತ್ರಿ ಶೇಖರ ಆ ಪ್ರಭು ಸುತ್ತಲಿರುತ್ತಿರೆ ಶತ್ರು ರಾಜರು ತಮ್ಮ ಕಾಣಿಕೆ ತಂದೊಪ್ಪಿಸುವರೆ ಸುತ್ತಲಿರುತ್ತಿರೆ ಶತ್ರು ರಾಜರು ತಮ್ಮ ಕಾಣಿಕೆ ತಂದೊಪ್ಪಿಸುವರೆ ಮೀರಿ ಮೆರೆಯುತ್ತ ಮೀರನಾಗುವೆ ತೀರನಾಗುವೆ ರಾಜ್ಯ ಮಾರ ರಾಜನೇ ಎಂದಿಬೋದ ವರಮಾಂತ್ರಿ ಶೇಖರನೇ ಮಂತ್ರಿ ಶೇಖರ ನಮ್ಮ ರಾಜ್ಯವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಅದನ್ನೂ ತಿಳಿಸುವನಾಗೋ ಅಪ್ಪಣೆ ಮಹಾಪ್ರಭು ಪ್ರಭು ಲಾಲಿಸೋ ಚಳು ಬೇಡ್ವೆ ಪ್ರಭು ಲಾಲಿಸೋ ಆ ಪ್ರಭು ಮಂತ್ರಿ ಶೇಖರ ಪ್ರಭು ಲಾಲಿಸೋ ಚಳು ಬೇಡ್ವೆ ಪ್ರಭು ಲಾಲಿಸೋ ಮಹಾಪ್ರಭು ಮಂತ್ರಿ ಶೇಖರ ಕಾಲ ಕಾಲಕ್ಕೀಗ ಮಳೆಯು ಬೀಳುತ್ತಾಳೆ ಕಾಲ ಕಾಲಕ್ಕೀಗ ಮಳೆಯು ಬೀಳುತ್ತಾಯಿದೆ ಬೆಳೆದು ಬೆಳೆಗಳೆಲ್ಲ ಸೌಖ್ಯವಾಗಿರು ಪ್ರಭು ಲಾಲಿಸೋ ಕೇಳು ಬೇಡ್ವೆ ಪ್ರಭು ಲಾಲಿಸೋ ಮಹಾಪ್ರಭು ಮಂತ್ರಿ ಶೇಖರ ಕಾಲ ಕಾಲಕ್ಕೀಗ ನಮ್ಮ ಕಾಣಿಕೆಯ ಮಹಾಪ್ರಭು ಮಂತ್ರಿ ಶೇಖರ ಕಾಲ ಕಾಲಕ್ಕೀಗ ನಮ್ಮ ಕಾಣಿಕೆಯ ತಂಗೊಪ್ಪಿಸೋತಿರುವಾರೋ ತಂಗೊಪ್ಪಿಸೋತಿರುವಾರೋ ಕೇಳೋ ಪ್ರಭು ಪ್ರಭು ಲಾಲಿಸೋ ಕೇಳು ಬೇಡ್ವೆನಿ ಪ್ರಭು ಲಾಲಿಸೋ ಮಂತ್ರಿ ಶೇಖರ ನಮ್ಮ ರಾಜ್ಯದಲ್ಲಿ ಹಳೆ ಬೆಳೆಗಳಿಂದ ನಮ್ಮ ಪ್ರಜೆಗಳೆಲ್ಲರೂ ಸೌಖ್ಯವಾಗಿರೋರು ಅದು ಅಲ್ಲದೆ ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸುತ್ತಿರುವರು ಮುಂದೆ ಅಪ್ಪಣೆ ಮಂತ್ರಿ ಶೇಖರ ನಿನ್ನ ಮಾತನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು ನಿನ್ನ ಪೀಠವನ್ನು ಅಲಂಕರಿಸೋ ಅಪ್ಪಣೆ ಮಹಾಪ್ರಭು ಸೈನಾಧಿಪತಿ ಸೈನ್ಯಾಧಿಪ ಸೈನ್ಯವೆಂತಿ ಪೋದೆ ಸೈನ್ಯಾಧಿಪ ಸೈನ್ಯಾಧಿಪ ಸೈನ್ಯವೆಂತಿ ಪೋದೆ ಸೈನ್ಯಾಧಿಪ ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಬಾಳುತ್ತೀಬುದೀಗ ಏಳು ಬೇಗಾನೆ ಸೈನ್ಯಾಧಿಪ ಸೈನ್ಯವೆಂತಿ ಪೋದೆ ಸೈನ್ಯಾಧಿಪ ಸೈನ್ಯಾಧಿಪತಿ ಸೈನ್ಯವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಅದನ್ನು ತಿಳಿಸುವನಾಗೋ ಪರಮ ಪ್ರಭು ರಾಜ ಲಾಲಿಸೀಗ ಬೇಳೆ ನಮ್ಮ ಸೈನ್ಯವ 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 ಸುತ್ತಲಿರುವ ಶತ್ರು ರಾಜ ಕಪ್ಪ ಕಾಣಿಕೆ ಸುತ್ತಲಿರುವ ಶತ್ರು ರಾಜ ಕಪ್ಪ ಕಾಣಿಕೆ ತಪ್ಪದೆ ತಂದೊಪ್ಪಿಸಲು ನಿಮ್ಮ ಪಾಲಕ್ಕೆ
ಸೈನ್ಯವ ಮಹಾಪ್ರಭು ಸೈನ್ಯಾಧಿಪತಿ ನಮ್ಮ ಸೈನ್ಯವು ಗಡಗಡನೆ ನಡುಗುತ್ತಿರುವರು ಪರಮಾಂಸ ಸೈನ್ಯವು ನಮ್ಮ ಸೈನ್ಯವು ನೋಡಿದ್ರ ಗಡಗಡ ಮಹಾಪ್ರಭು ಸೈನ್ಯಾಧಿಪತಿ ಮಹಾಪ್ರಭು ಅದನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನಿನ್ನ ಪೀಠದ ಮೇಲೆ ಅಲಂಕರಿಸೋ ಅಪ್ಪನ ಮಹಾಪ್ರಭು ಮಂತ್ರಿ ಸೈನ್ಯಾಧೀಕ್ಷರೇ ಮಹಾಪ್ರಭು ಬಪ್ಪು ಬಪ್ಪು ವೀರರೇ ಮಂತ್ರಿ ಸೈನ್ಯಾಧೀಕ್ಷರೇ ಬಪ್ಪು ಬಪ್ಪು ವೀರರೇ ಬಪ್ಪು ಬಪ್ಪು ವೀರರೇ ಮಂತ್ರಿ ಸೈನ್ಯಾಧೀಕ್ಷರೇ ಬಪ್ಪು ಬಪ್ಪು ವೀರರೇ ಮಂತ್ರಿ ತನುಜನಿನು ಮಂತ್ರಿ ತನುಜನಿನು ಮಂತ್ರಿ ತನುಜನಿನು ಮಂತ್ರಿ ತನುಜನಿನು ಪಾಲಿಸಿ ಕೀರ್ತಿಯ ಭಾವವನ್ನ ನೆರವೆ ಬಪ್ಪು ಬಪ್ಪು ವೀರರೇ ಮಂತ್ರಿ ಸೈನ್ಯಾಧೀಕ್ಷರೇ ಬಪ್ಪು ಬಪ್ಪು ವೀರರೇ ಸೈನ್ಯಾಧಿಪತಿ ನೀನೆ ಸೈನ್ಯಾಧೀಕ್ಷನು ನೀನೆ ಸೈನ್ಯಾಧಿಪತಿ ನೀನೆ ಸೈನ್ಯಾಧೀಕ್ಷನು ನೀನೆ ಕೀರ್ತಿಯ ಭಾವವನ್ನ ನೆರವೆ ಬಪ್ಪು ಬಪ್ಪು ವೀರರೇ ಮಂತ್ರಿ ಸೈನ್ಯಾಧೀಕ್ಷರೇ ಬಪ್ಪು ಬಪ್ಪು ವೀರರೇ ಮಂತ್ರಿ ಸೈನ್ಯಾಧೀಕ್ಷರೇ ಮಾತನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನಿಮ್ಮ ನಿಮ್ಮ ಪೀಠವನ್ನು ಅಲಂಕರಿಸಿ ಸೈನ್ಯಾಧಿಪತಿ ಮಹಾಪ್ರಭು ಕಾಲದಲ್ಲಿ ಕರೆಸಿಕೊಳ್ಳುವೆನು. ನೀನಿನ್ನು ಸೈನ್ಯದಲ್ಲಿ ನಿರುತ್ತನಾಗೋ ಅಪ್ಪಣೆ ಮಹಾಪ್ರಭು. शंभो महादेव शंभो शंकर देव शंभो महादेव शंभो 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 शंकर शंभो भवन पादा नंदिनो शंभो शंकर शंभो शंकर देव शंभो महादेव शंभो शंभो शंकर शंभो शंकर ಇದೇ ಸೂರ್ಯಸೇನ ಆಸ್ಥಾನವಿರಬಹುದು. ಪೂಜಾರಿಗೆ ನಮಸ್ಕರಿಸುವೆನು. ಸೂರ್ಯಸೇನ ನಿನಗೆ ಮಂಗಳವಾಗಲಿ. ಕರುಣಾಳೋ ಜಗದೊಡೆಯ ಅತ್ಯಂತ ನಿಲರೈತ ದೇವಾಚ್ಯುತಾನಂದ ದೇವ ಮಹಿಮಾತ್ಮ ಕರುಣಾಳೋ ಜಗದೊಡೆಯ ಅತ್ಯಂತ ನಿಲರೈತ ದೇವಾಚ್ಯುತಾನಂದ ಸರಸಿ ಜಾನಯನ ಸೊನು ಸುತ ಚರಣ ಸರಸಿ ಜಾನಯನ ಸೊನು ಸುತ ಚರಣ ನಿರುಪಮ ಗಂಭೀರ ದೇವ ಮಹಿಮಾತ್ಮ ದೇವ ಮಹಿಮಾತ್ಮ ಕರುಣಾಳು ಜಗದೊಡೆಯ ಅತ್ಯಂತ ನಿಲರೈತ ದೇವಾಚ್ಯುತಾನಂದ. ಪೂಜ್ಯರೇ, ತಾವು ಯಾರು?
ಸೂರ್ಯಸೇನ, ಪೂಜ್ಯರೇ, ನಿಮ್ಮ ದೇಶವ್ಯಾವುದು? ಸೂರ್ಯಸೇನ, ನಮ್ಮದು ಸಕಟಾತಗಿರಿಯಪ್ಪ. ನಾವು ಓರ್ವ ತಪಸ್ವಿಯು. ನಮ್ಮ ತಪಸ್ವಿಗೆ ಒಂದು ವಿಘಾತವು ಸಂಭವಿಸಿತ್ತು. ಅದಕ್ಕೆ ನಿನ್ನಲ್ಲಿಯೇ ಬಂದಿರುವೆನು. ಪೂಜ್ಯರೇ, ಅಂತ ವಿಘಾತ ತಿಳಿಸುವರಾಗಿ ಪೂಜ್ಯರೇ. ಸೂರ್ಯಸೇನ, ಖಂಡಿತವಾಗಿ ನಡೆಸಿಕೊಡುತ್ತೇನೆ ಎಂದರೆ ತಿಳಿಸುತ್ತೇನೆ. ಖಂಡಿತವಾಗಿಯೂ ನೆರವೇರಿಸಿ ಕೊಡುವೆನೆಂದು ಬೇಡಿಕೊಳ್ಳುವೆನು. ಅದೇನು ತಿಳಿಸುವರಾಗಿ ಪೂಜ್ಯರೇ. ಸೂರ್ಯಸೇನ, ಈ ನಿನ್ನ ರಾಜ್ಯವನ್ನು 3 ದಿವಸ ನನಗೆ ದಾರಿಯರಿಯವನಾಗು. ಈ ನಿನ್ನ ಸಿಂಹಾಸನವನ್ನು ನನಗೆ 3 ದಿವಸ ಬಿಟ್ಟುಕೊಡುವನಾಗು. ಈ ನಿನ್ನ ಮುದ್ರೆ ಉಂಗುರವನ್ನು ನನ್ನ ಬೇಳೆಗೆ ಇಡುವನಾಗು. ಈ ಪಟ್ಟದ ಕತ್ತಿಯನ್ನು ನನಗೆ ಕೊಡುವನಾಗು. ನೀನು ನನಗೆ ಮಂತ್ರಿಯಾಗಬೇಕು. ನಿನ್ನ ಮಂತ್ರಿಯು ನನಗೆ ಸೈನ್ಯಾಧಿ ಆಗಬೇಕು. ಇದಕ್ಕೆ ಒಪ್ಪಿಗೆ? ಗುರುದೇವಾ ಸ್ವೀಕರಿಸೋ ಎನ್ನ ಗುರುದೇವಾ. ನಿಮ್ಮಯ ಚರಣವು ನನಗೆ ದೊರಕಿದ. ನಿಮ್ಮಯ ಚರಣವು ನನಗೆ ದೊರಕಿತು. ಧನ್ಯನಾದೆನೋ ಗುರುದೇವಾ, ಸ್ವೀಕರಿಸೋ ಎನ್ನ ಗುರುದೇವಾ. ಪೂಜ್ಯರೇ, ನಿಮ್ಮ ಮಾತಿನಂತೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವರಾಗಿ ಮುದ್ರೆ ಉಂಗುರ. ಪಟ್ಟದ ಕತ್ತಿಯನ್ನು ತೆಗೆದುಕೊಳ್ಳುವರಾಗಿ ಈ ಮುದ್ರೆ ಉಂಗುರವನ್ನು ಬೆರಳಿಗೆ ಇಡುವೆನು. ನಿಮ್ಮ ಮಾತಿನಂತೆ ನಮ್ಮ ಮಂತ್ರಿಯು ಸೈನಾಧಿ ಆಗುವನು. ನಿಮ್ಮ ಮಾತಿನಂತೆಯೇ ನಮ್ಮ ಮಂತ್ರಿಯು ನಿನ್ನ ಸೈನಾಧಿ ಆಗುವನು. ಚೋಳನೆ ವರ್ತಮಾನವೇನು? ಅವರನ್ನು ಬಹಳ ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಪ್ರಭುಗಳಿಗೆ ನಮಸ್ಕರಿಸುವೆನು. ಆಗಲಿ. ಪ್ರಭು, ನೀನು ಬಂದ ಸಮಾಚಾರವೇನು? ಪ್ರಭು, ನಮ್ಮ ಮನೆಯಲ್ಲಿ ವರ್ಧಂತಿ ಇತ್ತು. ಅದಕ್ಕಾಗಿ 4 ಸೇರು ಗೋಧಿಯನ್ನು ಇರಿಸಲು ದಾಸಿಯನ್ನು ಕರೆದುಕೊಂಡು ಬಂದಿದ್ದೆವು ಪ್ರಭು. ನಮ್ಮ ಮಗುವಿನ ಕೈಗೆ ಒಂದು ಬಂಗಾರದ ಬೆಲೆಯುಳ್ಳ ಗಿಲಿಕೆಯನ್ನು ಕೊಟ್ಟಿದ್ದೆವು ಪ್ರಭು. ಅದನ್ನು ತೆಗೆದುಕೊಂಡು ಇಲ್ಲವೆಂದು ಹೇಳುತ್ತಿರುವರು ಪ್ರಭು ಇವರು. ವಯಸ್ಸಲ್ಲಿ ಇನ್ನು ನಿನಗೆ ಭಯಬೇಕೆ? ನೀನಿನ್ನೂ ಹೊರಡುವನಾಗು. ಆಗಲಿ ಪ್ರಭು. ಅಪರಾಧಿಗಳೇ, ವಯಸ್ಸನ ಉಪಕಾರವನ್ನು ಮಾಡಲು ನೀವು ಅಪಕಾರವನ್ನು ಮಾಡುವುದೇ? ಅವರ ಗಿಲ್ಕೆಯನ್ನು ಕೊಡುವರಾಗಿ. ಸ್ವಾಮಿ, ಗೋಡೆಯಲ್ಲಿ ಬರೆದು ಅಂಶ ಪಶು ಸಜೀವದಿಂದ ಬಂದು ನುಂಗಿ ಯಥಾ ಗೋಡೆಗೆ ಸೇರಿತು ಸ್ವಾಮಿ. ಈ ಮಾತು ಸತ್ಯ ಸ್ವಾಮಿ. ವಯಸ್ಸಲ್ಲಿ ಅಪರಾಧಿಗಳೇ, ಗೋಡೆಯಲ್ಲಿರೋ ಪಕ್ಷಿಯು ಗಿಲ್ಕೆಯನ್ನು ನುಂಗುವುದಕ್ಕೆ ಅದಕ್ಕೆ ಜೀವ ಇರುವುದೇ? ಇದನ್ನು ಯಾರಾದರೂ ನಂಬುವುದೇ? ಪ್ರಭು, ನಮ್ಮ ಗ್ರಹಚಾರದಿಂದ ನಡೆದಿರಬಹುದು. ಮುಚ್ಚು ಬಾಯಿ ಮುತ್ತನಂತ ಕೊಚ್ಚಲೇತಕ್ಕೆ. ಮುಚ್ಚು ಬಾಯಿ ಮುಚ್ಚನಂತ ಕೊಚ್ಚಲೇತಕ್ಕೆ. ಹುಚ್ಚನನ್ನ ಕೆತ್ತ ಮುರಿವನಿಚ್ಚಲೇತಕ್ಕೆ. ಹುಚ್ಚನನ್ನ ಕೆತ್ತ ಮುರಿವನಿಚ್ಚಲೇತಕ್ಕೆ. ಮುಚ್ಚು ಬಾಯಿ ಮುಚ್ಚನಂತ ಕೊಚ್ಚಲೇತಕ್ಕೆ. ಅಪರಾಧಿಗಳೇ, ಸತ್ಯವನ್ನು ಹೇಳಿರಿ. ಸತ್ಯವನ್ನು ಹೇಳಿದರೆ ಈ ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನೇ ಕೊಡುವೆನು. ನಡೆದಂತೆ ನುಡಿಯುವೆನೋ, ನುಡಿಯಂತೆ ನಡೆಯುವೆನೋ. ಗುಡಿ ಗುಡಿದು ಬ್ರಹ್ಮಚಾರಿಯ
ಸತ್ಯವೇ ಮುಖ್ಯ ಕಾರಣ. ಮಂತ್ರಿ, ಮಹಾಪ್ರಭು, ಇವರು ನಿಜವನ್ನು ಹೇಳುವುದಿಲ್ಲ. ಈಗ ನೇತ್ರವನ್ನು ಕಿತ್ತಿದ್ದಾರೆ. ಅಪ್ಪಣೆ ಮಹಾಪ್ರಭು. ಅಯ್ಯ, ಪ್ರಭುವೇ, ಈಗಲಾದರೂ ನಿಜವನ್ನು ಹೇಳಿ ನಿಮ್ಮನ್ನು ಬಿಟ್ಟು ಕಳಿಸುವೆನೋ? ಸ್ವಾಮಿ, ಇರುವಾಗ ನಾವು ಮಾಡುವುದೇನು? ನಿಮ್ಮ ದನಿ ಆಜ್ಞೆಯಂತೆ ನೀವು ನೆರವೇರಿಸಲಾಗಿ. ಹಾಗಾದರೆ ಕುಳಿತುಕೊಳ್ಳುವರಾಗಿ. ಅಪ್ಪಣೆ ಮಹಾಪ್ರಭು. ಅಮ್ಮ, ಈಗಲಾದರೂ ನಿಜವನ್ನು ಹೇಳು, ನಿನ್ನನ್ನು ಬಿಟ್ಟು ಕಳಿಸುವೆನೋ? ಸತ್ಯವಲ್ಲದೆ ಮತ್ತೇನು ನಡೆಯುವುದಿಲ್ಲ ಸ್ವಾಮಿ. ಹಾಗಾದರೆ ಕುಳಿತುಕೋ. ನಿನ್ನ ನಾಲಿಗೆಯನ್ನು ಕಿತ್ತಿ ಬಿಸಾಡಿ. ಮಂತ್ರಿ, ಮಹಾಪ್ರಭು, ಇವರು ನಮ್ಮ ಗಡಿಯಲ್ಲಿ ಇರಕೂಡದು. ಇವರನ್ನು ನಮ್ಮ ಗಡಿಯ ಬಿಟ್ಟು ಆಚೆ ದೂಡು. ಅಮ್ಮ, ಇತ್ತ ಬನ್ನಿ. ಇವರ ಕೈಯನ್ನು ಹಿಡಿದುಕೊಳ್ಳುವರಾಗಿ, ನೀವಿನ್ನು ಹೊರಡುವರಾಗಿ. ನೀವು ನಮ್ಮ ಗಡಿಯಲ್ಲಿ ಇರಕೂಡದು, ನೀವಿನ್ನು ಹೊರಡುವರಾಗಿ. ಸೂರ್ಯಸೇನ, ಮಹಾಪ್ರಭು, ನನ್ನ ಅವಧಿಯು ಪೂರ್ತಿ ಆಯಿತು. ಈ ನಿನ್ನ ರಾಜ್ಯವನ್ನು ನೀನೇ ಆಳುವನಾಗು. ಈ ನಿನ್ನ ಮುದ್ರೆ ಉಂಗುರವನ್ನು ನಿನ್ನ ಬೆರಳಿಗೆ ಇಡುವನು.
ಈ ಪಟ್ಟಣ ಗತಿಯನ್ನು ನೀನೇ ತೆಗೆದುಕೊ. ಸೂರ್ಯಸೇನ, ನಾನಿನ್ನು ಹೋಗುವೆನು. ಬಾಂಧವ ಕಾಪಾಡು ಕಾಪಾಡು. ನನಗೆ ನೋಡಲು ನೇತ್ರವಿಲ್ಲ, ನನ್ನ ಮಡಿಯಾದ ಚಂದಾದಿಗೆ ನಾಲಿಗೆ ಇಲ್ಲ, ನನ್ನ ಸುಭಾನಿಗೆ ಅರ್ಥವಿಲ್ಲ. ಮೂರು ಜನರು ಅಂಧಕರವಾದವಲ್ಲ. ಪರಮಾತ್ಮ ಕಾಪಾಡು ಕಾಪಾಡು. ಪಂಚಬ್ರಹ್ಮ ಪರೋಪಕಾರ ಕಚಿನ ಕೆಲಸ ಪಂಚಬ್ರಹ್ಮ ಪರೋಪಕಾರ ಕಚಿನ ಕೆಲಸ ಕುರಿಗೆ
ಆ ಛತ್ರಕ್ಕಾದರೂ ಓಡಿ ಹೋಗುವೇನು? ಪರಮಾತ್ಮ ಕಾಪಾಡು. ಈ ಛತ್ರದಲ್ಲಿ ಯಾರು ಶಿಸ್ತಾಗಿ ಕುಡಿಸಿರೋಲ್ಲ ಸ್ವಾಮಿ, ನೀವು ಯಾರು? ಅಯ್ಯ, ನಾವು ಯಾರಾದರೂ ಆಗಲಿ, ನೀವು ಯಾರೋ ತಿಳಿಸರಾಗಿ ಸ್ವಾಮಿ. ನಾವು ಕಳಿಂಗ ದೇಶದ ಕೃಷ್ಣಾಚಾರ್ಯರಪ್ಪ. ಸ್ವಾಮಿ, ನಮಗೆ ಉಣ್ಣಲು ಅನ್ನವಿಲ್ಲ, ಒದ್ದಲು ವಸ್ತ್ರವಿಲ್ಲ, ಮನಗಲು ಮನೆಗೆ ಇಲ್ಲ, 3 ಜನರು ಅಂದಾಟಪ್ಪ. ಅಯ್ಯ, ಕಳಿಂಗ ದೇಶದ ರಾಜನು ಚೆನ್ನಾಗಿರುವನೆ. ಅಯ್ಯ, ನಮ್ಮ ಸತ್ಯಪ್ರಭು ಅರ್ಧ ರಾತ್ರಿ ಹೇಳಿ ದ್ರೌಪದಿಗಳಿರುವರು ಅರಣ್ಯಕ್ಕೆ ಹೊರಟಿ ಹೋದರು. ಅಯ್ಯೋ, ಅವರು ಓದಲಾಗಾಯ್ತು. ಜನಗಳಿಗೆ ನಾನಾ ತರವಾದ ಕಷ್ಟವೂ ಬಂದಿರೋದು. ಅಯ್ಯೋ. ಅದು ಅಲ್ಲದೆ ಮಂತ್ರಿಯನ್ನು ಸೆರೆಯಲ್ಲಿ ಇಟ್ಟಿರೋರು. ದುಷ್ಟದುಮ್ಮ ರಾಜನು ಬಂದು ಪಟ್ಟಣಕ್ಕೆ ಮುತ್ತಿಗೆ ಹಾಕಿರೋನು ಸ್ವಾಮಿ. ಅಂತಹೂ ಕಷ್ಟ ಬಂದಿರುವುದಲ್ಲ. ಅಯ್ಯ ದಳಿಗಳೇ, ಸ್ವಾಮಿ, ಅಂತ ಸತ್ಯವಂತನ್ನು ಕಟ್ಟಿಸಿರುವ ಚಿತ್ರಕ್ಕಾದರೂ ನಮ್ಮನ್ನು ಕರ್ಕೊಂಡು ಹೋಗಿ ಬಿಡುವಿರ? ಅಯ್ಯ, ಸೌರಾಷ್ಟ್ರ ನಗರಕ್ಕೂ ಕಳಿಂಗ ದೇಶಕ್ಕೂ ಮಧ್ಯ ನಿಲ್ಲುವುದಕ್ಕೆ ಒಂದು ನೆಳ್ಳನ್ನು ಕಟ್ಟಿಸಿರೋರು, ಒಂದು ನೀರನ್ನು ಕುಡಿಯೋಕ್ಕೆ ಕೊಳೆಯನ್ನು ಕಟ್ಟಿಸಿರೋರು. ನೀವು ಕುಡಿಸಿರುವ ಛತ್ರವೇ ನಮ್ಮ ಸತ್ಯಪ್ರಭು ಕಟ್ಟಿಸಿರುವ ಛತ್ರ ಸ್ವಾಮಿ. ಅಯ್ಯೋ, ಅಂತ ಸತ್ಯವಂತನು ಕಟ್ಟಿಸಿರುವ ಚಿತ್ರವನ್ನು ನೋಡಲಾದರೆ ನನಗೆ ನೇತ್ರವೇ ಇಲ್ಲವಲ್ಲ. ಪರಮಾತ್ಮ ಕಾಪಾಡು. ಅಯ್ಯ, ನಿಮ್ಮನ್ನು ನೋಡಿದರೆ ನನ್ನ ಮನಸ್ಸು ಬೋಧಿಸುತ್ತಿರೋದು. ನೀವು ಬರುವಿರ, ನಿಮ್ಮನ್ನು ಕರೆದುಕೊಂಡೋಗಿ ಕಾಪಾಡುವೆನು. ಸ್ವಾಮಿ, ಅಷ್ಟು ಉಪಕಾರವನ್ನು ಮಾಡಿದ್ರೆ ಸಾಕು, ಬರುವುದಡಿಯೇ. ಅಯ್ಯ, ನನ್ನದೊಂದು ಜ್ಞಾಪನ ಇರುವುದಲ್ಲ. ನಿನಗೆ ನೋಡಲು ನೇತ್ರವಿಲ್ಲ, 7 ತಿಂಗಳನ್ನು ಒತ್ತುವ ನಾವು. ನಿನ್ನ ಸತಿಗೆ ನಾವೇ ಇಲ್ಲ, ಕಾಲ ಕಬ್ಬಿಣವನ್ನು ಬಡಿಯಲಿ. ನಿನ್ನ ಸುಕುಮಾರನಿಗೆ ಹಸ್ತವಿಲ್ಲ, 7 ಕುದುರೆಗಳನ್ನು ಕೈಕೊಂಡು ಬರಲಪ್ಪ. ನಿಮಗೆ ಕಾಲಕ್ಕೆ ಆಹಾರ ಪದಾರ್ಥವನ್ನು ಕೊಟ್ಟು ನಾನು ಕಾಪಾಡುವೆನು. ಸ್ವಾಮಿ, ಅಷ್ಟು ಉಪಕಾರವನ್ನು ಮಾಡಿದ್ರೆ ಸಾಕು, ಬರುವುದಡಿಯೇ. ನಡೆಯರೆ. ಕೂತ್ಕೋ. ತನಿಗೆ ವಾ,
ಆಗಿರುವುದಲ್ಲ ಪರಮಾತ್ಮ. ಇದು ನಿನ್ನ ಪದಕ್ಕೆ ಎಬ್ಬಿಸಲಿ ಪರಮಾತ್ಮ. ಹರದನೆಂಬ ಅಭಿಮಾನ ಗರ್ಭದಲ್ಲೇ ಸಂತೋಷ ಪಡೆದಿದ್ದೆ ದೇವಿ. ಈ ದಿವಸ ಎಲ್ಲವನ್ನೂ ಮರೆತಿರುವೆನು. ಈ ಗುಡಿಸಲನ್ನು ತಾರಿಸು, ಈ 5 ವಾರ ಬಟ್ಟೆಗಳನ್ನು ಮಡಿ ಮಾಡು, ಮನೆಯಲ್ಲಿರುವ ಅಂಬಲಿಯನ್ನಾದರೂ ಮಾಡು. ಆ ಸತ್ಯವಂತರ ಕಥೆಯನ್ನು ಓದಿ ಕೇಳಿ ಸಂತೋಷ ಪಡೋಣ. ಅಯ್ಯೋ ಮಾದನರು ನನ್ನ ಮರ್ಯಾದೆ ತಂದಾಗಿದೆ, ನಾಳೆಗೇ ಇಲ್ಲವಲ್ಲ ಪರಮಾತ್ಮ, ಕಾಪಾಡು ಕಾಪಾಡು. ಸ್ವಾಮಿ ತಾವು ಯಾರು? ಸ್ವಾಮಿ ತಾವು ಯಾರು? ನಾನು ಹರಿಕತೆ ದಾಸನಪ್ಪ. ಸ್ವಾಮಿ ಹಾಗಾದರೆ ತಮ್ಮಲ್ಲಿ ಒಂದು ಕೋರಿಕೆ ಇರುವುದು, ನೆರವೇರಿಸಿಕೊಡುವಿರಾ? ಅಯ್ಯ, ಅಂತಹ ಕೋರಿಕೆ ಯಾವುದಿರುವುದು ತಿಳಿಸು. ಸ್ವಾಮಿ ನಾನು ರಾಜನಾಗಿದ್ದಾಗ ಸತ್ಯವಂತರ ಕಥೆಯನ್ನು ಕೇಳಿ ಸಂತೋಷ ಪಡೆದಿದ್ದನು. ಈ ದಿವಸ ಕಷ್ಟ ಬಂದ ಮೇಲೆ ಎಲ್ಲವನ್ನೂ ಮರೆತಿದ್ದೆವನು. ಅಂತಹ ಸತ್ಯವಂತರ ಕಥೆಯನ್ನು ಹೇಳಿ ನಮ್ಮ ಮನ ಸಂತೋಷ ಪಡಿಸಿ ನಾವು ಕೊಡುವ ದಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವ ಪರಮಾತ್ಮ. ಅಯ್ಯ, ಮಹಾದೇವನ ವಿಚಾರವನ್ನು ಭಕ್ತಿಯಿಂದ ಕೇಳಬೇಕು. ಆ ಪರಮಾತ್ಮನು ತಾನಾಗಿ ಒಲಿಯುವನು. ಆಗುವುದು ಸ್ವಾಮಿ. ಅಯ್ಯ, ಕೈಲಾಸದಲ್ಲಿ ಒಂದು ದಿವಸ ಪರಮೇಶ್ವರ, ಯಮರಾಜ, ಅಗ್ನಿದೇವ, ನಾರದ, ಕಲಿಪುರುಷ ಎಲ್ಲರೂ ಸೇರಿದರು. ಆಗ ಪರಮೇಶ್ವರನು ನಾರದ ಮಹಾತ್ಮರನ್ನು ಕೇಳಿದನು. ಅದಕ್ಕೆ ನಾರದರು, ಭೂಲೋಕದಲ್ಲಿ ಸತ್ಯವರ್ಮ ರಾಜನು ಸತ್ಯದಿಂದ ರಾಜ್ಯವನ್ನು ಆಳುತ್ತಿರುವನು. ಬಹಳ ಸತ್ಯದಿಂತಲೂ ಅಂತನ ಸತ್ಯವಂತನನ್ನ ಭೂಲೋಕದಲ್ಲಿ ಯಾರೂ ಇಲ್ಲ ಎಂಬುದಾಗಿ ಹೇಳಿದನು. ಆಗ ಕಲಿಪುರುಷ ಶನಿದೇವನು ಆತನ ಸತ್ಯವನ್ನು ನಾನು ಕೆಡಿಸುತ್ತೇನೆಂದು ಆಟ ಮಾಡಿದರು. ಆಗ ಕಲಿಪುರುಷನು ಯತಿವೇಷವನ್ನು ಧರಿಸಿ ಸತ್ಯವರ್ಮನನ್ನು ಹಿಡಿಯಲು ಆಸ್ಥಾನಕ್ಕೆ ಹೋದರು. ಸತ್ಯವರ್ಮನು ನೀವು ಬಂದ ವಿಚಾರವೆಂದು ಕೇಳಿದನು. ಆಗ ಯತಿಯು ಪ್ರಮಾಣವಾಗಿ ನಡೆಸುವುದಾದರೆ ಹೇಳ್ತೇನೆಂದು ಕೇಳಿದರು. ಸತ್ಯವರ್ಮನು ಸತ್ಯವಾಗಿ ನಡೆಸುತ್ತೇನೆಂದು ಹೇಳಿ, ಸತ್ಯವರ್ಮನು ಹೇಳುವನು ಕೇಳು, ನಿನ್ನ ರಾಜ್ಯವು ನನಗೆ ದಾರೇರಿವನಾಗು, ನೀವಿನ್ನು ಕಾಡಿಗೆ ಹೊರಡಿ ಎಂದು ಹೇಳಿದನು. ಅವರು ಅದೇ ರೀತಿ ಕಾಡಿಗೆ ಹೊರಟರು. ಸತ್ಯವರ್ಮ ರಾಜ, ಸತ್ಯಸಂಧಿನಿ ಇಬ್ಬರು ಕಾಡಿನಲ್ಲಿ ಮಲಗಿರುವಾಗ ಕಳ್ಳರು ಸತ್ಯಸಂಧಿನಿಯನ್ನು ಕಾಳಿಕಾದೇವಿಗೆ ಬಲಿಯನ್ನು ಕೊಡುವುದಕ್ಕೆ ಕರೆದುಕೊಂಡು ಹೋದರು. ಆಗ ಧರ್ಮದೇವತೆ ಅವಳನ್ನು ಕಾಪಾಡಿದಳು. ಆಗ ಶ್ರೀ ಮಹಾದೇವರು ಆಗ ಸತ್ಯವು ಕೆಡಲಿಲ್ಲವೆಂದು ಅವರಿಗೆ ಆಶೀರ್ವಾದ ಕೊಟ್ಟರು. ಇದೇ ಕಥೆಯ ಮಹಿಮೆ. ಸ್ವಾಮಿ, ಸತ್ಯವಂತರ ಕಥೆಯನ್ನು ಕೇಳಿ ನನಗೆ ಸಂತೋಷವಾಯಿತು. ನಾವು ಕೊಡುವ ದಾನವನ್ನು ತಾವು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆವು. ಅಯ್ಯ, ನೀನು ಕೊಟ್ಟ ದಾನವು ನಿಮ್ಮ ಕಷ್ಟ ಕಾಲದಲ್ಲಿ ಕಾಪಾಡಲಿ. ನಾನಿನ್ನೂ ಹೋಗುವೆನು. ಆಗಬಹುದು ಸ್ವಾಮಿ. ಮಂತ್ರಿ, ಹಾ ಪ್ರಭು, ಈ ಕರಳ ಬಾಧೆಯನ್ನು ತಾಳಲಾರೆನಲ್ಲ. ಮಂತ್ರಿ ಶೇಖರ, ಸಾಂಗ್ ಕಳಿಂಗರಾಜದ ಸತ್ಯರತ್ನ. ಕಳಿಂಗರಾಜದ ಸತ್ಯರತ್ನವು ಎಲ್ಲಿರುವನ ಕಾಣೆ, ತಂಗಿಯಾದ ಚಂದ್ರಾತೆಯು ಎಲ್ಲಿರುವಳೋ ಕಾಣೆ. ಕಳಿಂಗರಾಜದ ಸತ್ಯರಥನು ಎಲ್ಲಿರುವನೋ ಕಾಣಿನಲ್ಲ, ತಂಗಿಯಾದ ಚಂದ್ರಾಸೆಯು ಈ ಎಲ್ಲಿರುವಳೋ ಕಾಣಿನಲ್ಲ. ಭೂಸೋತಮರಿಗೆ ದಾನವನ್ನು ಕೊಡೋಣ, ಭೂಸೋತಮರನ್ನು ಬರಮಾಡು. ಯಾರಲ್ಲಿ ಭೂಸೋತಮರನ್ನು ಬರಮಾಡತಕ್ಕದ್ದು?
ಭೂಸೋತ್ತಮರೇ, ನಾವು ಕೊಡುವ ದಾನವು ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳಬೇಕು. ಮಂತ್ರಿ ಶೇಖರ, ಪ್ರಭು, ಭೂಸೋತ್ತಮರಿಗೆ ದಾನವನ್ನು ಕೊಡುವರಾಗೋ. ಕೊಟ್ಟೇವ ಪ್ರಭು. ನೀವು ಕೊಟ್ಟ ದಾನವು ನಿಮ್ಮನ್ನು ಕಷ್ಟಕಾಲದಲ್ಲಿ ಕಾಪಾಡಲಿ. ಧರ್ಮವನ್ನು ಕುಡಿತಿರುವರಲ್ಲ, ಕಾರಣವೇನು? ವೈಶ್ಯನೇ, ಕರ್ಮವನ್ನು ಹೋಗಲಾಡಿಸಿ ಧರ್ಮವನ್ನು ಪಡೆಯೋದಿಕ್ಕೆ ಕೊಡುತ್ತೇವೆ. ಹಾಗಾದರೆ ನಮಗೊಂದು ನಾನು 10 ಮೊರ ಬಂಗಾರವನ್ನು ಕೊಡುವೆನು, ನಮಗೊಂದು ಧರ್ಮವನ್ನು ಕೊಡುವೆಯಾ? ವೈಶ್ಯನೇ, ಹಾಗಾದರೆ ಹೇಗೆ ಮಾಡಬೇಕು? ಹಾಗಾದರೆ ಮಹಾಪ್ರಭು, ಧರ್ಮವನ್ನು ಪಡೆಯಬೇಕಾದರೆ ಒಂದು ತ್ರಾಸನ್ನು ತಂದಿಡಬೇಕು. ನಿನ್ನ ಉದ್ದಕ್ಕೂ ಬಂಗಾರದ ವಿಗ್ರಹವನ್ನು ತ್ರಾಸಿನ ಮೇಲೆ ಇಡಬೇಕು. ಅದರ ಗಾತ್ರಕ್ಕೆ ಬಂಗಾರವನ್ನು ಯಾರು ಧರ್ಮವನ್ನು ಕೊಡುವರೋ ಅವರಿಗೆ ಆ ಧರ್ಮವೂ ಸೇರುವುದು, ಬಂಗಾರವು ಅವರಿಗೇ ಸೇರುವುದು. ಹೀಗೆಂದು ಪಟ್ಟಣದಲ್ಲಿ ಡಂಗೂರವನ್ನು ಸಾರಿಸಿ. ಮಂತ್ರಿ ಶೇಖರ, ಹಾಗಾದರೆ ಡಂಗೂರ ಸಾರುವನಾಗೋ. ಸಾರಿಸಿದವ ಮಹಾಪ್ರಭು. ಯಾರಲ್ಲಿ ಕೊಂಟರು, ಕುರುಡರು, ಕೆಲವರು ಮೂಗರು ಯಾರಿದ್ದರೂ ಧರ್ಮವನ್ನು ಮಾಡಬೇಕು. ಮಂತ್ರಿ, ಮಹಾಪ್ರಭು, ತ್ರಾಸನ್ನು ತಂದಿಡುವನಾಗೋ. ಇಟ್ಟೆವು ಮಹಾಪ್ರಭು. ಬಂಗಾರದ ಪ್ರತಿಭೆಯನ್ನು ತಂದಿಡುವನಾಗೋ. ಮಹಾಪ್ರಭು, ಎಲ್ಲವೂ ತಂದಿಟ್ಟೇನು. ಇನ್ನು ಧರ್ಮವೂ ನಡೆಯಲಿ. ಸ್ವಾಮಿ, ನನ್ನ ಒಂದು ಧರ್ಮವನ್ನು ಮಾಡುವೆನು, ಲಗ್ನ ಕಾರ್ಯವನ್ನು ಮಾಡಿಸಿರುವೆನು ಅಂತ ಧರ್ಮವಿದ್ರೂ ಕಾಪಾಡಲಿ. ಅಯ್ಯ, ಲಗ್ನ ಕಾರ್ಯದಲ್ಲಿ ಸರಿ ಇಲ್ಲ. ಲಗ್ನ ಕಾರ್ಯವೂ ಸರಿ ಇಲ್ಲ, ತ್ರಾಸು ಮೇಲೆ ಹೇಳುತ್ತಲೇ ಇಲ್ಲ. ಸ್ವಾಮಿ, ನಾನು ಕೆರೆ ಬಾವಿಗಳನ್ನು ಕಟ್ಟಿಸಿರುವನು ಅಂತ ಧರ್ಮವಿದ್ರೇ ಕಾಪಾಡಲಿ. ಅಯ್ಯ, ನೀನು ಅವರಿಗೆ ಹಣನೇ ಕೊಟ್ಟಿಲ್ಲ ಕಣಯ್ಯ. ಕೃಷ್ಣಾಚಾರ್ಯರೇ, ಸೌವಿಕನಾಯಕದಲ್ಲಿ ಧರ್ಮವೂ ನಡೆದಿರುವುದಂತೆ ಅದು ಯಾವ ರೀತಿ ನಡೆಯುವುದು ನೋಡೋಣ. ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಬಿಡುವಿರಾ? ಅಯ್ಯ, ಸೌರಾಷ್ಟ್ರ ನಗರದಲ್ಲಿ ನಿನ್ನ ನೇತ್ರವನ್ನು ತಿಳಿಸುವನು, ನಿನ್ನ ಸತಿಯ ನಾಲಿಗೆಯನ್ನು ಕುಳಿಸಿರುವನು. ಅಲ್ಲಿಗೆ ಹೋಗಿ ಯಾಕೆ ಹೋಗ್ತೀರಿ? ಇಲ್ಲೇ ಇರುವರಾಗಿ. ಕೃಷ್ಣಾಚಾರ್ಯರೇ, ನನ್ನ ರಾಜ್ಯದಲ್ಲಿ ನನ್ನ ಪ್ರಜೆಗಳಿಗೆ ದಾರಿಗಳಿಲ್ಲದಂತೆ ದುರ್ಗರಾಗಿ ಮಾಡಿದರೆ ಅಂತ ಸತ್ಯವಿದ್ದರೆ ನಮ್ಮನ್ನು ಕಾಪಾಡಲಿ. ನನ್ನನ್ನು ಕರೆದುಕೊಂಡು ಹೋಗಿ ಬಿಡುವೆಯಾ? ಆಗೋದು ಬರ್ರಿ. ಇವರಿಗೆ ನೇತ್ರವನ್ನು ಕೀಳಿಸಿರುವೆನು, ಈಕೆಗೆ ನಾಲಿಗೆಯನ್ನು ಕುಯ್ಸಿರುವೆನು. ಧರ್ಮವಂತೆ ಧರ್ಮ. ಮಂತ್ರಿ ಶೇಖರ, ಇವರನ್ನು ಆಚೆಗೆ ದೂಡು. ಮಹಾಪ್ರಭು, ನಿಮ್ಮ ಡಂಗೂರದಲ್ಲಿ ಏನೆಂಬುದಾಗಿ ಸಾರಿಸಿರಿ? ಕುಂಟರು, ಕೂರರು, ಎಳವರು, ಮೂಗರು ಯಾರಿದ್ದರೂ ಬಂದು ಧರ್ಮವನ್ನು ಮಾಡುವುದೆಂದು ಸಾರಿಸಿರಿ. ಈಗ ಆಚೆಗೆ ದೂಡೋದು ಧರ್ಮವೇ? ಕೃಷ್ಣಾಚಾರ್ಯ, ಯಾರಿದರೂ ಬಂದು ಧರ್ಮವನ್ನು ಮಾಡಬಹುದೆಂದು ಸಾರಿದೆವು. ಸ್ವಾಮಿ, ಮಾಡಬಹುದು. ಹಾಗಾದರೆ ಧರ್ಮವೂ ನಡೆಯಲಿ. ಕೃಷ್ಣಾಚಾರ್ಯರೇ, ನನ್ನನ್ನು ದೇವಿ, ನನ್ನನ್ನು ತ್ರಾಸಿನ ಪಕ್ಕಕ್ಕೆ ನಿಲ್ಲಿಸುವಾಗೋ. ನನ್ನ ಸತ್ಯ ಇದ್ದರೆ ಆ ಧರ್ಮವು ನಮ್ಮನ್ನು ಕಾಪಾಡಲಿ. ಹೊಟ್ಟೆಗೆ ಗತಿ ಇಲ್ಲದೆ ಕಳ್ಳತನವನ್ನು ಮಾಡಿಕೊಂಡು ಮೈ ಮರೆಯುವುದಲ್ಲದೆ ಧರ್ಮವಂತೆ ಧರ್ಮ. ಪಟಾದಿಗಳೇ, ಇವರನ್ನು ಸೂಲಕ್ಕೆ ಹಾಕಿ. ಸ್ವಾಮಿ, ಸ್ವಾಮಿ, ಕ್ಷಣ ಮಾತ್ರ ಹವನು ಕೊಟ್ಟರೆ ಮರೆತಿರುವುದನ್ನು ನೆನಪಿಗೆ ತಂದುಕೊಳ್ಳುವೆನು. ಆಗಬಹುದು. ಅಪ್ಪ, ಕೃಷ್ಣಾಚಾರ್ಯ ಮನೆಯಲ್ಲಿ ಹರಿಕತೆಯನ್ನು ಮಾಡಿದಾಗ ಹರಿಕತೆ ದಾಸರು ನೀವು ಕೊಟ್ಟ ದಾನವು ನಿಮ್ಮ ಕಷ್ಟಕಾಲದಲ್ಲಿ ಕಾಪಾಡಲಿ ಎಂದು ಹೇಳಿದರು. ಅದನ್ನು ಬರೆದಿರೋಣ ಆಗಪ್ಪ. ಮಗು, ನಾನು ಮರೆದಿದ್ದೆನು ಅಂತ ಸತ್ಯವಿದೆ ನಮ್ಮನ್ನು ಕಾಪಾಡಲಿ, ಬರೆದಿಡುವೆನು. ಆಹಾ, ಇವರು ಎಂತ ಸತ್ಯವಂತರು. ಮಂತ್ರಿ, ಈ ಧರ್ಮಕ್ಕೆ ಸರಿಯಾಗಿ ಅರಮನೆಯಲ್ಲಿರುವ ಒಡವೆ ವೈಭವವನ್ನು ತಂದಿಡುವನಾಗೋ, ತಾಸಿಗೆ ತಂದಿಡುವನಾಗೋ. ತಂದಿಟ್ಟೇವ ಮಹಾಪ್ರಭು, ಅದನ್ನು ತಾಸು ಹೇಳಲೇ ಇಲ್ಲ. ಮಂತ್ರಿ, ಹಾಗಾದರೆ ಇನ್ನೇನು ಇರುವುದು? ಮಹಾಪ್ರಭು,
ವೈಶ್ಯನ ಮನೆಯಲ್ಲಿ ಬಂಗಾರವಿರುವುದು. ಮಂತ್ರಿ, ಹಾಗಾದರೆ ವಯಸ್ಸನೆ ನಿಮ್ಮ ಮನೆಯಲ್ಲಿರುವ ಬಂಗಾರವನ್ನು ತಂದು ಇಡು. ಪ್ರಭು, ಎಲ್ಲವನ್ನೂ ತಂದಿಟ್ಟೆವು ಪ್ರಭು, ಆದರೂ ತ್ರಾಸು ಮೇಲೆ ಹೇಳುತ್ತಲೇ ಇಲ್ಲ. ವಯಸ್ಸನೆ ಇನ್ನೇನು ಇರುವುದು? ಪ್ರಭು, ಸ್ತ್ರೀಯರ ಕೊರಳಲ್ಲಿ ಮಾಂಗಲ್ಯ ಇರುವುದು ಪ್ರಭು. ವಯಸ್ಸನೆ ಅದನ್ನು ತಂದು ತ್ರಾಸಿಗೆ ಇಡುವನಾಗೋ. ಹೌದು ಪರಮಾತ್ಮ. ಪ್ರಭು, ಅದನ್ನೂ ತಂದಿಟ್ಟೆವು, ಆದರೂ ನನ್ನ ತ್ರಾಸು ಸತಿಯ ಮೇಲೆ ಹೇಳುತ್ತಲೇ ಇಲ್ಲ. ಮಂಗಲವನ್ನು ತಂದಿಡುವಲ್ಲ ಪರಮಾತ್ಮ. ಕಾಪಾಡು. ವಯಸ್ಸನೆ ಹಾಗಾದರೆ ಇನ್ನೇನು ಇರುವುದು? ಈಕೆಯ ಕೊರಳಲ್ಲಿ ಮಾಂಗಲ್ಯವಿರುವುದು. ಅಮ್ಮ, ನಿನ್ನ ಪತಿಯ ಸತ್ಯವು ಇಷ್ಟಾದ ಮೇಲೆ ನಿನ್ನ ಪತುರತೆ ಧರ್ಮವು ಇನ್ನೆಷ್ಟಾಗಿರಬಹುದು. ನಿನ್ನ ಮಾಂಗಲ್ಯವನ್ನು ತ್ರಾಸಿಗೆ ಇಟ್ಟು ನನ್ನ ಮಾನವನ್ನು ಕಾಪಾಡು ಅಮ್ಮ. ಏನಿದು? ನನ್ನ ಪ್ರಭಾವಕ್ಕಿಂತ ಈಗ ಸತ್ಯ ಪ್ರಭಾವ ದೊಡ್ಡದಾಗಿರುವುದು. ಈಗ ನಾನೊಂದು ಸಾರಿ ಈ ತ್ರಾಸನ್ನು ತಪ್ಪಿಸಿಕೊಳ್ಳಲು ಹೊತ್ತವರಾಗಲಿ ಚಿತ್ತವರ ಹೊತ್ತವರಾಗಲಿ ಚಿತ್ತ ಹೊತ್ತಿಗೆದ ಸತ್ಯವ್ರತ, ನಾನು ಯಾರೆಂಬುದನ್ನು ಗುರುತಿಸಿದೆಯಾ? ಪರಮಾತ್ಮ, ಅರ್ಥವಾದ ರೀತಿಯಲ್ಲಿ ನಾನು ಮಾತಾಡಿದರೆ ಯಾರೆಂಬುದನ್ನು ಗುರುತಿಸಲಿ. ಸತ್ಯವ್ರತ, ನಿನಗೆ ಈ ಕಷ್ಟ ಬರಲು ಕಾರಣವೇನು? ನನ್ನ ದುರಹಂಕಾರದಿಂದ ಪರಮಾತ್ಮ. ನನಗೆ ಕೊಟ್ಟ ಕಷ್ಟವನ್ನು ಈ ನನ್ನ ಪ್ರಪಂಚದಲ್ಲಿ ನನ್ನ ಪ್ರಜೆಗಳಿಗೆ ಕೊಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳೋಣ ಪರಮಾತ್ಮ. ಸತ್ಯವ್ರತ, ನೀನು ಪಟ್ಟ ಕಷ್ಟವೇ ದೊಡ್ಡದೆಂದು ತಿಳಿಯಬೇಡ. ಅನೇಕ ರಾಜರಿಗೆ ಅನೇಕ ತೊಂದರೆಯನ್ನೇ ಕೊಟ್ಟಿರುವೆನು. ಪರಮಾತ್ಮ, ಮಹಾನುಭಾವ, ನನ್ನಂತ ಕಷ್ಟಪಟ್ಟಿರುವವರ ವಿಚಾರವನ್ನು ತಿಳಿಸುವೆಯಾ ದೇವ? ಸತ್ಯವ್ರತ, ಹರಿಶ್ಚಂದ್ರನಿಗೆ ತೊಲಗಿ ಚಾಂದಾರನಿಗೆ ಮಾಡಿ ತನ್ನ ಸತಿಯನ್ನು ಪರನಿಗೆ ವಿಕ್ರಯಿಸಿದರು. ನವರಾಜನಿಗೆ ತೊಲಗಿ ತನ್ನ ರೂಪನ್ನೇ ಕಳೆದುಕೊಂಡನು. ತನ್ನ ಸತಿಯ ಸೀರೆಯನ್ನೇ ಹರಿದುಕೊಂಡು ಹುಟ್ಟಿಕೊಂಡನು. ರಾವಣನಿಗೆ ತೊಲಗಿ ಅವನ ಆಪ್ತತೆಯನ್ನು ಕಳೆದುಕೊಂಡನು. ನೀನು ಪಟ್ಟ ಕಷ್ಟವೇ ದೊಡ್ಡದಿಂದ ತಿಳಿಯಬೇಡ. ಮಹಾನುಭಾವ, ನಾನು ಪಟ್ಟ ಸಾ ಟೈಮ್ ಎಷ್ಟಾಯ್ತದ ಸಾ ಇನ್ನೊಂದ್ಸತಿ ಹೋಗಿ ಸತ್ಯವ್ರತ, ಅದೇನು ಹೇಳ್ದಂಗೆ ಆಡ್ತಾರೆ ಅಂತ ಓದ ನೇತ್ರವೂ ಬರಲಿ, ನಿನ್ನ ಸತಿಯ ನಾಲ್ಗೆಯೂ ಬರಲಿ, ಈ ನಿನ್ನ ಕುಮಾರನಾದ ಹಸ್ತಗೂ ಬರಲಿ. ಹೋ ದುಷ್ಟ ದುರ್ಮನು,
ದುಷ್ಟನೆಂದು ತಿಳಿಯಬೇಡ. ಸತ್ಯರಥ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆನು. ನೀನು ಜಲವನ್ನು ತರಲು ಹೋದಾಗ ಆ ಮುದ್ರವನ್ನು ಮಾಯ ಮಾಡಿದವನು ನಾನೇ. ಚಂದ್ರಾಜೆಯ ಮಹಾಪುರುತ್ರತು ಆಕೆಯ ಬಲದ ಮುಗುತಿಯನ್ನು ದಾನವಾಗಿ ಬೆಳೆಯುವುದನ್ನು ನಾನೇ. ದುಷ್ಟ ದುರ್ಮೆನು ದುಷ್ಟನೆಂದು ತಿಳಿಯಬೇಡ. ಹಾನಲ್ಲಿ ನಾನು ಸೇರಿ ಹಾಗೆ ಮಾಡಿದನು. ಸೂರ್ಯಸೇನನು ಕೋಪಿಷ್ಟನೆಂದು ತಿಳಿಯಬೇಡ. ಅವನಲ್ಲಿ ನಾನು ಸೇರಿದನು. ವಯಸ್ಸನ ಮನೆಯಲ್ಲಿ ಹೋಗಿ ಗಿಲಿಕೆಯನ್ನು ಕೇಳಿ ಗಿಲಿಕೆಯನ್ನೇ ಕೊಡುವರು. ಸೂರ್ಯಸೇನನು, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ನಿನ್ನ ಎಲ್ಲ ಕಷ್ಟವೂ ದೂರವಾಗಲಿ. ನಾನು ಬರುವೆನು. ನೀವು ಮಾಡಲು ನಿಮ್ಮ ಹಾಲ್ಯವಲ್ಲ. ಎಲ್ಲರೂ ವಯಸ್ಸಿನ ಮನೆಗೆ ಹೋಗೋಣ, ನಡೆಯಿರಿ. ಪ್ರಭು, ಈ ಗಿಲಿಕೆ ನಮ್ಮದು ಪ್ರಭು. ಇನ್ನು ನಮ್ಮ ಪಟ್ಟಣಕ್ಕೆ ಹೋಗಲು ನಿಮಗೆ ಅವಕಾಶ ಕೊಡಿ. ಹಾಗೆ ಆಗಲಿ ಪ್ರಭು. ನಮ್ಮ ಹೆಸರನ್ನೇ ಆಗಬಹುದು. महाराज की